ಸಂದರ್ಭದಲ್ಲಿ ನಾವು ಸೇರಿದಂಥ ಉದ್ದೇಶ ಅಫಜಲ್ಪುರ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಸಬೇಕಾಗಿದೆ. ಇತ್ತೀಚೆಗೆ ಶಾಸಕರ ಪುತ್ರ ನಡವಳಿಕೆ ಏನು ಇವತ್ತು ಮೂಲಭೂತ ಕಾಂಗ್ರೆಸ್ದವರನ್ನು ಮೂಲಿಗುಂಪು ಮಾಡ್ತಾ ಇದ್ದಾರೆ. ಅಹಿಂದ ನಾಯಕರನ್ನು ಯಾವುದೇ ನಾಮನಿರ್ದೇಶನದಲ್ಲಿ ಕೂಡ ಅವಕಾಶ ಕೊಡದೆ ಕೇವಲ ತಮ್ಮ ಸಮಾಜಕ್ಕೆ ಸೀಮಿತವಾದಂಥ ಮತ್ತು ಅವ್ರ ಚೇಲಾಗಳು ಸಮಾಜ ಅಂದವರು ಕೂಡ ಅದರನ್ನು ಟ್ಯಾಲೆಂಟ್ ಅರ ಲಿಂಗಾಯತರಿಗೆ ನಾವು ಯಾರಿಗೂ ವಿರುದ್ಧಿಲ್ಲ. ಟ್ಯಾಲೆಂಟ್ ಇದ್ದವ್ರು ಕೂಡ್ರಿ ಪಕ್ಷಕ್ಕೆ ಒಳ್ಳೇದಾಗ್ತಿತ್ತಂದ್ರೆ ಟ್ಯಾಲೆಂಟ್ ಇಲ್ಲಾರ್ದವ್ರು ಅವ್ರ ಕೈಗೊಂಬೆ ಆದವ್ರೊಂದಿಗೆ ನಾಮಿನೇಷನ್ ಮಾಡೋದು. 26 ಸೊಸೈಟಿಗಳಲ್ಲಿ ಎಲ್ಲ ಅವರೇ ಇರ್ತಾರೆ. ಅಲ್ಲಿ ಕೇವಲ ಒಂದು ಮಾತ್ರ ದಲಿತರಿಗೆ ನಾವು ನಮ್ಮ ಪ್ರಯತ್ನದಿಂದ ಸೊಸೈಟಿ ಅಧ್ಯಕ್ಷರಾಗಿದ್ದಾರೆ. PLD ಬ್ಯಾಂಕ್ ಅಧ್ಯಕ್ಷರು ಕೂಡ ಅವರು ಚುನಾವಣೆಯಲ್ಲಿ ವಿರೋಧ ಮಾಡಿದವರಿಗೆ ಇವತ್ತು ಅಧ್ಯಕ್ಷ ಮಾಡಿದ್ದಾರೆ. ಇಂಥವು ಅನೇಕ ಅದೇ ಅವರಳ್ಳಿ ಗೌಡಗೆ ಅವ್ರ ಹೆಸರು ಕೂಡಪ್ಪ ಇಲ್ಲ ಅವ್ರ ಹೆಸರು ಅವರಳ್ಳಿ ಅನ್ನಲ್ಲ ಏನು ಹೆಸರು ಒಂದು ಪ್ರಭುಲಿಂಗ ಪಾಟ್ಲ ಕೇಳಿ ಅವ್ರಿಗೆ ಅವರು ಓದಿದ್ರಾಗ ಹೋಗಿ ನಮ್ಮ ತಮ್ಮನ ಕೂಡ ಓಡಾಡ್ಯಾರ, ನಿತಿನ್ ಕೂಡ ಕೇಟ್ಲಿ ಕಡ್ದು ಪ್ರಚಾರ ಮಾಡ್ಯಾರ. ಸೊ ಅವರಿಗೆ ಇಲ್ಲಿ ಇದು ಇಂಥವು ಗ್ರಾಮ ಪಂಚಾಯತಿಗಳ್ದೂ ಆಗ್ಯಾವ. ಇದು ಅವ್ರು ಹೋಗ್ತಕ್ಕಂಥ ಉದ್ದೇಶ ನೋಡಿದ್ರೆ ಯಾಕೋ ಸರಿ ಕಾಣ್ತಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ದೊಡ್ಡ ಆಘಾತ ಆಗೋದ್ರಿಂದ ಎಲ್ಲ ಹಿಂದೆ ನಾಯಕರು ಲಿಂಗಾಯತ ಸಮಾಜದವರು ಎಲ್ಲರೂ ನಾವು ಇಲ್ಲಿ ಬಂದಿದ್ದೇವೆ. ಯಾಕೆ ಕಾಂಗ್ರೆಸ್ ಪಕ್ಷ ಒಂದು ಸೆಕ್ಯುಲರಿಸಮ್ ಪಾರ್ಟಿ, ಸರ್ವ ಧರ್ಮಗಳನ್ನು ವಿಶ್ವಾಸದಿಂದ ತೆಗೆದುಕೊಳ್ತಕ್ಕಂಥ ಪಕ್ಷ ಅದ. ಇದಕ್ಕೆ ತಂದೆ ಅಂತ ಇತಿಹಾಸ ಇದೆ. ಯಾವುದೇ ಒಂದು ಜಾತಿಗೆ ಸೀಮಿತವಾದಂಥ ಪಕ್ಷ ಅಲ್ಲ ಇದು. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಪಕ್ಷದ ಶಾಸಕರಾಗಲಿ MP ಎಲ್ಲ ವರ್ಗದವರನ್ನು ಅದೇ ರೀತಿಯ ಒಂದು ಸಮಾನತೆಯನ್ನು ನೋಡ್ಕೊಳ್ತಕ್ಕಂಥ ವಿಚಾರ ಇರಬೇಕು. ನಮ್ಮ ತಾಲೂಕಿನಲ್ಲಿ ಆಗ್ತಾಯಿಲ್ಲ. ಆಮೇಲೆ ಆ ತಂದೆ ಆದವರು ಮಗನಿಗೆ ಕಂಟ್ರೋಲ್ ಮಾಡೋಕ್ಕೆ ಸ್ಥಿತಿಯಾಗಿಲ್ಲ. ಅವ್ರ ವಯಸ್ಸಾಗಿದೆ. ಅವ್ರದ್ದು ಏನು ದಬ್ಬಾಳಿಕೆ ಅದೋ ಗೊತ್ತಿಲ್ಲ. ಅವ್ರು ಹೇಳಿದೆ ಯಾವ ಕೆಲವೊಂದು ನಾವು ಸರಿಪಡಿಸ್ಲಿಕ್ಕೆ ಮುಖಂಡರೆಲ್ಲ ಹೇಳಿ ಅವ್ರ ಅಪ್ಪನಿಂದ ಲೆಟ್ರ್ ಕೊಡಿಸ್ತೀವಿ, PDF ಸರಿ ಇಲ್ಲ, ಇಟ್ಟು ತಿಂದಾನ, ಇವನ ಮ್ಯಾಗ ಇಟ್ಟು ಕಂಪ್ಲೇಂಟ್ ಅವ, ಮನೆಗಳು ಕಂಪ್ಲೇಂಟ್ ಬಂದವ. ಪಾಪ ನಮ್ಮ ಮಾತಿಗೆ ಸ್ಪಂದಿಸಿ ಲೆಟ್ರ್ ಕೊಡ್ತಾರೆ ಅವರು. ಇಮಿಡಿಯೇಟ್ ಅವನಿಗೆ ಫೋನ್ ಬರ್ತಾಳೆ, ಅವ್ರ ಬಳಿ ಇಟ್ಟರು ಅವ್ರ PA ನಮ್ಮ ಅಪ್ಪ ಯಾವ ಲೆಟ್ರ್ ಕೊಟ್ಟು ನಂಗೆ ಗಮನ ತರಬೇಕು, ಇಮಿಡಿಯೇಟ್ ಅದು ವಾಪಸ್ ತೊಗೋದು. ಅಂದರೆ ನಿಮ್ಮ ಅಫಜಲ್ಪುರ ಕ್ಷೇತ್ರದಲ್ಲಿ ಶಾಸಕರೇ ಏನೋ ಎಲ್ಲ ಮಗಂದೆ ಕಾರ್ಬಾರ್ ಎಲ್ಲ ಅರುಣಂದೇ ಅದ. ಅರುಣ್ ಒಳ್ಳೆ ಮನುಷ್ಯ ಇದ್ದ ಅಂದ್ರೆ ಸಪೋರ್ಟ್ ಮಾಡಲಿ ಅಪ್ಪಿದ್ದವ. ಅರುಣ್ ಬಲ್ಲಿ ಪೂರ್ತಿ ದುರ್ಯೋಧನ ಗುಣಗಳವ. ಮಹಾಭಾರತ ಹೇಳ್ತಪ್ಪ ಹೇಳಿ ಒಮ್ಮೆ ನಡ್ಬೇಕಾದ್ರೆ ಹೇಗೆ ನೀವು ಆಮೇಲೆ ಕೋಶಕ್ಕೆ ಮಹಾಭಾರತದಲ್ಲಿ ದುರ್ಯೋಧನದಿಂದ ಇಡೀ ಕೌರವ ಸೇನೆ ನಾಶ ಆಯಿತು. ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ನಾಶ ಆಗಬಾರ್ದು ಇವ್ರಲಿಂದ. ಅದಕ್ಕೆ ನಾವೆಲ್ಲ ಬಂದಿದ್ದೀವಿ. ಅದಕ್ಕೆ ತಂದಿದ್ದವರು ಕಿವಿ ಹಿಂಡಬೇಕಾದ್ರೆ ಪಾಪ ಅವ್ರ ಪರಿಸ್ಥಿತಿ ಹಂಗಿಲ್ಲ. ಅವ್ರ ಕೇಳೋ ಮಾತಾಗ ಇಲ್ಲ. ಅವ್ರ ಬಗ್ಗೆ ಗೌರವ ಇದೆ ನಮಗೆ. ಅವ್ರು ಕೇಳೋ ಸ್ಥಿತಿಯಲ್ಲಿ ಇಲ್ಲ ಅವರು. ಇದರಿಂದ ಭಾಳಷ್ಟು ನಮ್ಮ ಪಕ್ಷಕ್ಕೆ ಮುಜುಗರ ಆಗ್ತದೆ. ಇದು ನಾವು ಈಗಾಗಲೇ AC ಅಧ್ಯಕ್ಷರು, KPC ಅಧ್ಯಕ್ಷರು, ಪ್ರಿಯಾಂಕ್ ಖರ್ಗೆ, ಶರಣ ಪ್ರಕಾಶ್ ಪಾಟೀಲ್, CM ಎಲ್ಲ ಗಮನ ತಂದಿದೆ. ಸುರ್ಜಿವಾಲಾಗೂ ಕೂಡ ನಾಳೆ ಹೋಗಿ ಭೇಟಿ ಆಗ್ತಾಯಿದ್ದೀವಿ. ಎಲ್ಲ ಒಟ್ಟಾರಲ್ಲಿ ಕಾಂಗ್ರೆಸ್ ಪಕ್ಷ ಡೇ ಬೈ ಡೇ ನೆಲಕ್ಕಸ್ತಕ್ಕಂಥದ್ದು ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಲ್ಲ. ಇನ್ನೂ 2 ವರ್ಷ ಅದ ಎಲೆಕ್ಷನ್. ಈಗಲೇ ಕೂಡಲೇ ಸುಧಾರಣೆ ಮಾಡಿ ಎಲ್ಲ ಏನು ಅನ್ಯಾಯ ಆಗಿದೆ ನ್ಯೂನತೆ ಸರಿಪಡಿಸಲಿಕ್ಕೆ ವರಿಷ್ಠರು ಒಂದು ಕಿವಿ ಹಿಂಡಬೇಕು. ಒಂದು ಸಮಿತಿ ರಚನೆ ಆಗಬೇಕು. ಅವ್ರ ಜನ 5 ಜನ ಇರಲಿ, ನಮ್ಮ ಕಡೆದ 5 ಜನ ಇರಲಿ. 10 ಜನ ಏನು ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ಡೆವಲಪ್ಮೆಂಟ್ ಆಗಲಿ, ಇಂದ ಆಫೀಸರ್ಗಳು ತರೋದಾಗಲಿ. ಯಾಕೆ ಆಫೀಸರ್ಗಳು ಕೂಡ ಭಾಳಷ್ಟು ಈಗ ದುಡ್ಡು ಕೊಟ್ಟು ತೊಗೊಂಡು ತಂದರು ಅಂದ್ರೆ ಅವ್ರು ಹೆಂಗೆ ಕೆಲಸ ಮಾಡ್ತಾರೆ? ಇವ್ರಿಗೆ ವಸೂಲು ಮಾಡಿ ಕೊಡ್ಬೇಕಾದ್ರೆ ಅವ್ರು ನಮ್ಮ ಜನರ ಹತ್ರ ದುಡ್ಡು ತೊಗೋತಾರೆ. ಪ್ರಾಮಾಣಿಕತೆಯಿಂದ ತಂದೆ ಅಂದ್ರೆ ನಾವು ಕಿವಿ ಹಿಂಡಿ ಕೇಳ್ಬೋದು. ನಾವೇ ಎಡವಿ ನಮಗೆ ಇಟ್ಟು ತಿಂಗಳ ಕೊಡೋಪ್ಪ ಅಂತಂದ್ರೆ ಅವ ಯಾಕೆ ಕೆಲಸ ಮಾಡ್ದೆ? ನಮ್ಮ ಕೊಡಬೇಕಾದ್ರೆ ಅವ ಆ ಕೆಲಸ ಮಾಡ್ಬೇಕಾಗ್ತದೆ. ಸೊ ಇದು ಆಗಬಾರ್ದು. ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅನ್ಯಾಯ ಆಗ್ತಾಯಿದೆ. ಅದು ಮಾಡ್ತಾಯಿದ್ದೀನಿ. ಈಗ ಕೇಳಿ ಏನು ಕೇಳೋದು? ಮುನಿಮ್ನಾಗ ಕೆಲಸ ಸುಮ್ಮ ಮಾತನಾಗ ಹೇಳ್ತಾನೆ. ಮುನಿಮಿಲ್ಲ, ಅವನೇ ಮಾಲಕ್ ಆಗ್ಯಾನ. ಅವನ ಅಪ್ಪ ಮುನಿಮ್ನೂ ಇಲ್ಲ, ಪೂರ ತೆಳಗೆ ಹೋಗಿ ಗುಮಾಸ್ತು ಮಾಡ್ಯಾನ. ಅವ ಎಲ್ಲ ಲೆಟ್ರ್ ಅವ್ರ ಅಪ್ಪನ ಸಹಿ ಮಾಡಿ ಅವನ ಬಳಿ ಬ್ಲ್ಯಾಂಕ್. ಅವ ಏನು ಹೇಳ್ತಾನೆ ಅದೇ ಆಗಬೇಕು. ಅವ ಅಪ್ಪ ಮಾತಾಡೋಂಗಿಲ್ಲ. ನೀ ಸುಮ್ಮ ಕೊಡು, ನಾ ಇದ್ದಿನಲ್ಲೇ ನೀ MLA ಆಗಿದ್ದಿ. ಈ ಥರದ ಒಂದು ದೌರ್ಜನ್ಯ ಅದ. ಇದರಿಂದ ಇದು ಪಾಪ ಹೆಮ್ಮಪಟ್ಲಿನೂ ಗೊತ್ತದ, ಭಾಳ ಅನಿವಾರ್ಯ ಅದ ಅವ್ರಿಗೆ. ವಯಸ್ಸದ ಏನು ಆಗ್ತಾಯಿಲ್ಲಲ್ಲ. ಅದೇ ಬಂದಲ್ಲ, ಭ್ರಷ್ಟಾಚಾರ ಭಾಳ ಆಗ್ಯದ. ಹೆಚ್ಚಿಗೆ ಕೆಲಸಗಳೆಲ್ಲ ಭೂಷಣ್ ನಿಗಮದವ್ರು ಕೊಟ್ಟಿದ್ದಾರೆ. ಅವ್ರವ್ರ ಸಂಬಂಧಿಕರೇ 40% ಅಲ್ಲಿ ಕಮಿಷನ್ ಹೋಗ್ತಾವ. ಈಗಾಗಲೇ ಅದು ಎನ್ಕ್ವೈರಿಗೂ ನಾವು ಹಾಕಿದ್ದೇವೆ. ನೋಡಮ್ಮ ಏನೇನು ಮಾಡ್ತಾವೆ. ಎಲ್ಲ ಥರ್ಡ್ ಪಾರ್ಟಿ ಅದೆಲ್ಲ ನಡೆದ. ಇನ್ನೂ ತೊಡೆದ ಬಿಲ್ನು ಪೆಂಡಿಂಗ್ ಮಾಡಿಸಿದೆವು. ಇಂಥವು ಇದು ಒಂದು ಡಿಪಾರ್ಟ್ಮೆಂಟ್ ಹೇಳ್ತೇನೆ. ಇನ್ನೂ ಅನೇಕ ಡಿಪಾರ್ಟ್ಮೆಂಟ್ ಅದ. ಡಿಪಾರ್ಟ್ಮೆಂಟ್ ಮತ್ತು ರೇತಿದು ಸಿಕ್ಕಾಪಟ್ಟಿ ರೀತಿಯಲ್ಲಿ ಸ್ಟಾಕ್ ಅವ. ಅದು ಹೊಡಿತಾರೆ ಆಫೀಸರ್ಗಳು, ಪೊಲೀಸ್ ಆಫೀಸರ್ಗಳು. ಯಾರು ಮ್ಯಾಗ ಕಡ್ವಾಣಿಲ್ಲ. ವೀಡಿಯೋ ಕಳಿಸ್ತೇವೆ ನಾವು ಹೊಡೆದು. ಹಾಂ, ಯಾರು ಹೊಡಿತಾರೆ? ನೀವು ಮೀಡಿಯಾದವ್ರು ಹೋಗಿ ನೋಡಿರಿ, ಅಲ್ಲಿ ನಡೆದದ. ಯಾರು ಹೊಡಿತಾರೆ ಅಂತ ನಾವು ಹೇಳಿಕೆ ನಾವು ಕ್ಯಾಮ್ರಾ ತೊಗೊಂಡು ಕೊಡೋಕ್ಕಾಗ್ತದೆ? ನೀವು ವೀಡಿಯೋದವ್ರು ನೋಡಿರಿ, ಅಲ್ಲಿ ನೋಡಿರಿ. ಬಟ್ ಅಲ್ಲಿ ನಡೆದದ. ಹಾಂ, ಇವ್ರು ಫಾಲೋವರ್ಸೇ ಹೊಡ್ಲತ್ತಾರ.
ಇವ್ರು ಫಾಲೋವರ್ಸೇ ಉಳ್ಳತ್ತ, ಇವ್ರು ಅರುಣ್ ಪಾಟೀಲ್ ಫಾಲೋವರ್ಸೇ ಉಳ್ಳತ್ತ, ಅರುಣ್ ಪಾಟೀಲ್ದೇ ಡೈರೆಕ್ಷನ್ ಅದ ಏನು ತಿಂದರು ಕೂಡ ಅದು ಆಗ್ಯದಪ್ಪ. ಅದು ಮೀರಿದ ಮೇಲೆ ನಿಂಬಲ್ಲಿ ಬಂದಿದ್ದು ಅದು ಬಂದು ನಾವು ಬಂದಿದ್ರು ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿ ಬಂದಿಲ್ಲ. ನಮ್ಮ ಕಾರ್ಯಕರ್ತರು ನಮ್ಗೆ ಯಾರೂ ಕೇಳೋರಿಲ್ಲ ಅನ್ನೋಂಥ ಭಯದ ವಾತಾವರಣದಾಗ ಅವ್ರಿಗೆ ನಿಮ್ಮ ಮುಖಾಂತರ ನಾವು ಇದ್ದೇವಪ್ಪ ಅಂತ ಹೇಳಕ್ಕೆ ಬಂದಿದ್ದೆವು. ಇದು ಹೈಕಮಾಂಡ್ ಹೇಳ್ತೇವೆ. ಈಗ 3 ವರ್ಷ ನಡೀತಾ ಇರುವಂಥದ್ದು ಇಷ್ಟು ದಿನ ಯಾಕೆ ಕುಂತ್ರಿ, ಈಗ ಯಾಕೆ ಬಂದ್ರಿ ಅಂತ? ಹೌದು, 3 ವರ್ಷದಿಂದ ಆಗ್ತಾ ಇದೆ ಅಂತ ಹೇಳ್ತಾರಲ್ಲ, ಸುಧಾರಿಸ್ತಾರಂತ ಅವಕಾಶ ಕೊಟ್ಟರು. ಯಾವಾಗೇ ಮನುಷ್ಯಾಗ ಒಂದು ಅವಕಾಶ ಕೊಡ್ತಾರೆ. ಒಂದು ವರ್ಷ ಕಾಯೋದಿತ್ತು. ಇನ್ನೊಂದು ವರ್ಷ ಪಾರ್ಟಿ ಪೂರ್ತಿ ನೆಲ ಕಚ್ಚ ಮ್ಯಾಗ ಪೂರ್ತಿ ದಾಳಿ ನಮ್ಮ ಕೈಯಿಂದ ಎಲ್ಲ ಕಾರ್ಯಕರ್ತರು ಹೋದ್ಮೇಲೆ ನಾವು ಕಾಯ್ಬೇಕಾ? ಇನ್ನು 2 ವರ್ಷದಾಗೆ ಸುಧಾರಣೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗ್ತದೆ. ಅದಕ್ಕೆ ನಮ್ಮ ಬಿಡಿ, ನಮ್ಮ ಮಾಲಿಕೆ ಗೊತ್ತಾರೆ, ಯಾರು ಕಡೆಗಣಿಸಾಗಲ್ಲ. ಮಾಲಿಕೆ ಗೊತ್ತಾರೆ ಒಂದು ಸ್ವಂತ ಶಕ್ತಿಯನ್ನು ಗೊತ್ತಲ್ಲ, ಅದ್ರದ್ದೇನಿಲ್ಲ. ನಾ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೀನಿ, ನನ್ನ ತಪ್ಪು ಅರಿವಾಗಿದೆ. ಯಾರಿಗೆ ಪಾರ್ಟಿಗೆ ನಾ ಶಕ್ತಿ ಕೊಡ್ಲಿಕ್ಕೆ ಹೋಗಿದ್ದೆ ಅವ್ರು ಭಾಳ ಮೋಸ ಮಾಡಿದ್ದಾರೆ, ನಮ್ಮ ಮನೆಯೇ ಹೊಡೆದಾರೆ. ಹೀಗಾಗಿ ನಾವು ಒಳ್ಳೆ ವಾಪಸ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ನೇತೃತ್ವದಾಗೆ ನಾನು ಕಾಂಗ್ರೆಸ್ ಪಕ್ಷ ಮಕ್ಬೂಲ್ ಪಟೇಲ್ ನೇತೃತ್ವದಾಗೆ ಫಸ್ಟ್ ಟಿಕೆಟ್ MLA 85ರಾಗ ಸುಮಾರು 50 ವರ್ಷ ರಾಜಕೀಯದಲ್ಲಿ 9 ಬಾರಿ ನಿಂತಿದ್ದೀನಿ, 3 ಬಾರಿ ಸೋತಿದ್ದೀನಿ, 6 ಬಾರಿ ಗೆದ್ದಿದ್ದೀನಿ. 3 ಬಾರಿ ಸೋತಿದ್ದು ಕಾರಣ ನನ್ನದೇ ತಪ್ಪ. BJP ಹೋಗಿದ್ದಕ್ಕೆ 2 ಸಲ ಸೋತ. ಅದು SM ಕೃಷ್ಣದಾಗೆಲ್ಲ ಆ ವಾತಾವರಣ ಬೇರೆ ಇತ್ತು. SM ಕೃಷ್ಣ ಮಂತ್ರಿ ಮಾಡಿದ 36 ಜನ ಸೋತರು. ನಾ ಏನು ಬಿಡಿ, ಯಾಕೆ ಅವಾಗ ಬರಗಾಲ, ಡ್ರಾಟು, ರಾಜ್ಕುಮಾರ್ ಕಿಡ್ನ್ಯಾಪು, ವೀರಪ್ಪನ ವೈದ್ಯದ ಎಲ್ಲ ರೀತಿಯ ಒಂದು ಸಿಟ್ಟಿನಲ್ಲಿ ಅವಾಗ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸೋಲಾಯಿತು. ಆದರೂ 2008ರಾಗ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂತು, ಮತ್ತು ನಾ 2003 ವರ್ಷನಾಗ MLA ಆದ. ಸೊ ಹಿಂಗಾಗಿ ನಾವು ನಮ್ಮ ಇಂಟ್ರೆಸ್ಟ್ ಆಫ್ ಪಾರ್ಟಿ ಓನ್ಲಿ, ಯಾರ್ದು ಇದರ ವೈಯಕ್ತಿಕ ಇಲ್ಲ. ನಮಸ್ಕಾರ. ನಾಳೆ ಇವತ್ತು ತಾವೇನು ಕೇಳಿದ್ರಿ ನಮ್ಮ ತಾಲೂಕಿನ ಕೆಲವು ರಾಜಕೀಯ ಬೆಳವಣಿಗೆ ಬಗ್ಗೆ, ನಾನು ಪೂರ್ತಿಯಾಗಿ ಅದು ಏನು ನೋಡಿಲ್ಲ. ನಾನು ಅದು ನೋಡಿ ನಿಮ್ಮ ಮುಂದೆ ಬರ್ತೇನೆ. ಇಲ್ಲ, ಹತ್ತಿದ್ದು ಅದಕ್ಕೆ ಹತ್ತಿಲ್ಲ. ಅವರು ಲೇಟ್ ಮಾಡಿ ಏನಾಗಿತ್ತು, ಅವತ್ತಿನ ದಿವಸ ನಮ್ಮೂರೊಬ್ಬರದ್ದು ಮ್ಯಾರೇಜ್ ಇತ್ತು, ತಂದೆಯವ್ರು ಹೋಗೋಕ್ಕೆ ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆಗಿದೆ ಹೋಗೋಕ್ಕೆ. ಅವರು ಅಷ್ಟೊತ್ತಿಗೆ ಮಾತಾಡಿಬಿಟ್ಟಿದ್ದಾರೆ ಸಭಾದಲ್ಲಿ, MY ಪಾಟೀಲ್ ಬರೋಲ್ಲ, ಅವ್ರಿಗೆ ಬರಬೇಡ ಅಂತ ಹೇಳಿದ್ದಾರೆ ಅಂತ ಏನೇನೋ ಆವೇಶದಲ್ಲಿ ಮಾತಾಡಿಬಿಟ್ಟಿದ್ದಾರೆ. ಇವ್ರು ಹೋಗಿಬಿಟ್ಟಿದ್ದಾರೆ ಅಷ್ಟೊತ್ತಿಗೆ. ಅದಕ್ಕೆ ಅವ್ರದವ್ರಿಗೆ ಪಶ್ಚಾತ್ತಾಪ ಅಂತ ಅಳು ಬಂದಿದೆ. ಏನಪ್ಪ ನಾವು ಸುಮ್ಮನೆ ಶಾಸಕರು ಹಿಂಗೆ ಮಾತಾಡೋದಲ್ಲ ನಾನು ಅಂತೇಳಿ ಆ ಒಂದು ಉದ್ದೇಶಕ್ಕೆ ಮಾತಾಡಿದ್ದಾರೆ. ಇಲ್ಲ, ನಾನು ನೋಡಿ, ನಮಗೂ ಬೆಳೆಯುವಂಥ ಕಾಯಿಸಿದೆ. ಯಾರು ಪ್ರತಿಯೊಬ್ಬರಿಗೂ ಬೆಳಿಬೇಕಾಗಿದೆ, ನಮಗೂ ಬೆಳಿಬೇಕಾಗಿದೆ. ಎಲ್ಲರದ್ದು ಮಾರ್ಗದರ್ಶನದಲ್ಲೇ ನಾನು ನಡಿಬೇಕಾಗುತ್ತೆ. ಅದು ಹೇಗೆ ಅದು ತಪ್ಪಾಗುತ್ತೆ. ಅವ್ರು ಏನೋ ತಪ್ಪು ಕಲ್ಪನೆ ಇದ್ದರೂ ಕೂಡ ನಾನು ಅವ್ರಿಗೆ ಮನವರಿಕೆ ಮಾಡಿಕೊಡ್ತೇನೆ ಆ ರೀತಿಯಲ್ಲಿ. ಅದು ನಾನು ಇಲ್ಲ, ಅವರಿಗೆ ಅಧಿಕಾರ ಇದೆಯಲ್ಲ, ನಾವೇನೋ ತಪ್ಪು ಮಾಡಿದ್ರೆ ಅವರು ಹೋಗ್ಬೋದಲ್ಲ. ಅಲ್ಲ, ಅದು ನಿಮಗೆ ಗುರ್ತಿದೆ. ಇಲ್ಲ, ಅದು ಅವರೆಲ್ಲ ಸುಳ್ಳು ಆರೋಪ ಅವೆಲ್ಲನೂ. ಆ ರೀತಿ ಯಾವುದು ನಂಬಲ್ಲಿ ಭಾಳ ಸ್ಟ್ರೀಮ್ಲೈನಲ್ಲಿ ಈ ಹಿಂದೆ ಏನು ಇತ್ತು. ಇವತ್ತು ಸ್ಯಾಂಡನ್ನು ತಾವೇ ನೋಡಿದಿರಿ, ಸಿದ್ದು ಅವರು. ನಾವು ಖುದ್ದಾಗಿ ಸುಮಾರು 7-8 ವರ್ಷದಿಂದ ಹೋದಾಗ ಖುದ್ದಾಗಿ ರೇಡ್ ಮಾಡಿ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದಿದ್ದರು. ಇವತ್ತು ಆ ರೀತಿ ತಾವು ಎಲ್ಲಾದರೂ ಒಂದು ಹಳ್ಳಿಯಲ್ಲಿ ನೋಡಿ ಪೂರ್ತಿ ಝೀರೋ. ಇವತ್ತು ಏನಾದರೂ ಯಾರಿಗಾದರೂ ಸ್ಯಾಂಡಿ ಬೇಕಾದರೆ ಅವರು ಎಲ್ಲಾದರೂ ಸೀಸ್ ಮಾಡಿ ಸ್ಯಾಂಡು ರಾಯಲ್ಟಿ ಕೊಟ್ಟೆ ಇವತ್ತು ಸ್ಯಾಂಡನ್ನು ಮರಳನ್ನು ತೆಗಿತಾ ಇದ್ದಾರೆ. ಮತ್ತು ನಾವು ಪಬ್ಲಿಕ್ಕಿಗೆ ಅವೇರ್ನೆಸ್ಸು ಕೊಡ್ತಾಯಿದ್ದೀವಿ. ಏನು ಸ್ಯಾಂಡನ್ನು ಬಳಸ್ರಿ, ನದಿ ಪಾತ್ರದಲ್ಲಿ ಹಾಳಾಗ್ತಾವೆ, ನದಿ ಹಾಳಾಗುತ್ತೆ, ತಗೋಬೇಡ್ರಿ ಅಂಥೇಳಿ ಮಾಡ್ತೀವಿ. ಆದರೂ ಎಲ್ಲಿ ಪೊಲೀಸರನ್ನು ಅಲ್ಲಿ ಕಣ್ಮುಚ್ಚಿ ಏನೋ ಎಲ್ಲಾದರೂ ಪೊಲೀಸ್ CM ಡ್ಯೂಟಿ ಆ ಡ್ಯೂಟಿಯಲ್ಲಿ ಪೊಲೀಸ್ ಮೆನ್ ಕಮ್ಮಿ ಇದ್ದಾಗ ಏನು ರಾತ್ರಿ ಎಲ್ಲಾದರೂ ಸ್ಯಾಂಡನ್ನು ಕದ್ದು ಒಯ್ತಾ ಇರ್ಬೋದು ಅಂತ ನಮ್ಮ ಗಮನಕ್ಕೂ ಬಂದಿದೆ. ಆದರೆ ಪೂರಾ ಎಲ್ಲಿ ಇವಾಗ ಅದು ಸ್ಟಾಕ್ ಮಾಡಿದರೆ ಮತ್ತೆ ರೇಡ್ ಮಾಡ್ತಾರೆ. ಇವಾಗ ಮತ್ತು ತಹಸೀಲ್ದಾರು ನಿನ್ನೆನೇ ಈ ವಿಚಾರ ನಮ್ಮ ಯಾರೋ ತಂದೆಯವ್ರ ಗಮನಕ್ಕೆ ತಂದಿದ್ದರು. ತಂದೆಯವ್ರು ಹೇಳ್ತಾ ಇದ್ದರು ಇವಾಗ
ಅಲ್ಲ ಸರ್, ಈಗ ಒಂದು ಅವ್ರು ನೇರವಾಗಿ ಹೇಳ್ತಾ ಇರುವಂಥದ್ದು ಮಾಲಿಕ ಅವರು ಆಗಲಿ, ಕೊರಬು ಆಗಲಿ, ಮಕ್ಕಳು ಪಟೇಲ್ ಆಗಲಿ, ಎಲ್ಲ ಅರುಣ್ ಕುಮಾರ್ ಬೆಂಬಲಿಗರು ಏನಿದ್ದಾರೆ ಅವ್ರಿಗೆ ಇದು ಮಾಡ್ತಾ ಇರುವಂಥದ್ದು. ಇಲ್ಲ ಈಗ ನಾವು ಯಾವುದೋ ಒಂದು ಪೀರಿಯಡ್ ಹೋದ್ ಸರಿ ಅರುಣ್ ಕುಮಾರ್ ಅವರು ಅಲ್ಲಿ ಸ್ಟಾಪ್ ಮಾಡಿಸ್ಬಿಡ್ತಾರೆ ಅಂತ. ಇಲ್ಲ, ಏನೋ ತಪ್ಪು ಕಲ್ಪನೆ ಇರ್ಬೋದು. ಆದರೂ ನಾನು ಪೂರ್ತಿ ಅವ್ರ ಸ್ಟೇಟ್ಮೆಂಟನ್ನು ನಾನು ನೋಡ್ತೀನಿ. ನನ್ನ ವಿಚಾರ ಸುಮ್ಮನೆ ಹಿಂದಿಂದ ಹೇಳ್ತೀನಿ ನಿಮಗೆ, ಇದು ಪರ್ಫೆಕ್ಟ್ ಅಲ್ಲ. ಹಿಂದಿನ ವಿಚಾರ ಏನು, ನಾನು ತಂದೆಯವರಂತೂ ಹೋದ ಸರಿ 23ನೇ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಂದ ಅರ್ಜಿ ಹಾಕಂತ ಹೇಳಿದರು. ತಂದೆಯವ್ರ ಅರ್ಜಿನೇ ಹಾಕಲಿಲ್ಲ. ಆ ಮೂಮೆಂಟಲ್ಲಿ ತಂದೆಯವ್ರು ನನಗೆ ಹೇಳಿದ್ರು, ನಾನಂತೂ ಅಲ್ಲಪ್ಪ, ನಾನು ದೊಡ್ಡ ಮೇಲೇನು ಹೇಳಿದ್ದೀನಿ, ನೀನೇ ಅಪ್ಲಿಕೇಶನ್ ಹಾಕು ಅಂತ ನನಗೆ ಹೇಳಿದ್ರು. ನಾನು ಅಪ್ಲಿಕೇಶನ್ ಹಾಕಿದ್ದೆ. ಆ ಮೂಮೆಂಟಲ್ಲಿ ಇವರು ಏನು ಇವತ್ತು ಕೆಲವರು ನಮ್ಮ ತಾಲೂಕಿನಲ್ಲಿ ಲೀಡರ್ಸ್ ಇದ್ದಾರೆ, ಇಲ್ಲ ನಾವು MY ಪಲ್ಟ್ರಿ ಆದರೆ ನಾವು ಮಾಡ್ತೀವಿ ಎಲೆಕ್ಷನನ್ನು, ಇಲ್ಲಾಂದರೆ ಮತ್ತು ಬೇರೆಯವರಿಗೆ ಟಿಕೆಟ್ ಕೊಟ್ಟರೆ ನಾವು ಮಾಡೋದಿಲ್ಲ ಅಂತ ಅವರು ಸ್ಪಷ್ಟವಾಗಿ ಇವತ್ತೇನು ಇಂಟರ್ವ್ಯೂ ಮಾಡಿದ್ರು, ನಿಮ್ಮ ಮುಂದೆ ಏನು ಬಂದಿದ್ದರು ಅದರ ಕೆಲವರು ಇದೇ ರೀತಿ ಹೇಳಿದರು. ಅವ್ರು ಯಾರೂ ಉಳಿಲಿಲ್ಲ ತಂದೆಯವ್ರ ಜೊತೆಗೆ. MY ಪಾಟೀಲ್ರಿಗೆ ನಾವು ಟಿಕೆಟ್ ಸಿಕ್ಕರೆ ನಾವು ಬೆಂಬಲಿಸ್ತೀವಿ ಅಂತ ಹೇಳಿದವರೇ ಅವರು ಉಳಿಲಿಲ್ಲ. ಪಕ್ಷದ ವಿರೋಧಿ ಮಾಡಿದ್ರು, ಓಪನ್ ಆಗಿ ಹೋದರು. ಮತ್ತು MP ಎಲೆಕ್ಷನ್ನಲ್ಲಿ ಪುನಃ ಬಂದರು. ಮತ್ತು ಪಕ್ಷ ಶಕ್ತಿ ಹೊಂದುತ್ತೆ, ಬೇಡ ಅಂತ ಹೆಂಗೆ ಅನ್ನಕ್ಕೆ ಬರುತ್ತೆ, ಬರಲೇಬೇಕಲ್ಲ. ಆ ರೀತಿ ಒಂದು ನಿರಂತರವಾಗಿ, ಆದರೆ ಅವ್ರು ಸ್ಟೇಬಲ್ ಇಲ್ಲ. ಇವಾಗ ಇಷ್ಟೊಂದು ಹಿರಿಯರು ಇದ್ದಾರೆ, ಸ್ಟೇಬಿಲಿಟಿ ಬೇಕಲ್ಲ. ನೋಡಿ, ಅದು ಯಾರ್ದು ಇಲ್ಲ, ಅದೆಲ್ಲನೂ ಸರ್ವೆ ಪಕ್ಷ ಆಂತರಿಕವಾಗಿ ಸರ್ವೆ ಮಾಡ್ತದೆ. ಸರ್ವೆ ಪ್ರಕಾರ ಇವತ್ತು ಯಾರು ಸರ್ವೇಯಲ್ಲಿ ನಂಬರ್ 1 ಇರ್ತಾರೆ ಅವರಿಗೆ ಆಗೋದು. ಅದರಲ್ಲೇನು ನಾನು ಶಾಸಕರ ಮಗ ಇದ್ದೀನಿ, KKITC ಚೇರ್ಮನ್ ಇದ್ದೀನಿ, ನನಗೆ ಟಿಕೆಟ್ ಸಿಗುತ್ತೆ ಅಂತೇಳಿ ಅದು 100ಕ್ಕೆ 100 ತಪ್ಪು. ಇವತ್ತು ಅದು ಇಲ್ಲ, ಯಾವಾಗಲೂ ನೋಡಿ, ಹಿಂದೆ ಒಂದು ಯಾವುದು ಪಕ್ಷದಲ್ಲಿ ಇದ್ದೀವಿ ಆ ಪಕ್ಷಕ್ಕೆ ನಾವು ನಿಷ್ಠೆ ಅಂತ ಇದ್ದೀವಿ. ಇವಾಗಲೂ ಈ ಪಕ್ಷ ಕಾಂಗ್ರೆಸ್ಸಲ್ಲಿ ಇದ್ದೀವಿ, ಇದಕ್ಕೆ ನಿಷ್ಠೆಯಾಗಿ ಇದ್ದೀವಿ, ಅದೇನಿಲ್ಲ. ಅದೆಲ್ಲನೂ ಗುರ್ತಿದೆ ಪಕ್ಷಕ್ಕೆ. ಈಗ ಇದ್ದ ಕಾಂಗ್ರೆಸ್ ಎಲ್ಲ ಮುಖಂಡರಿಗೆ ಗುರ್ತಿದೆ, ನಾವು ಯಾವ ರೀತಿ ನಮ್ಮ ನಡತೆ ಇದೆ, ಯಾವ ರೀತಿ ನಾವು ಪಕ್ಷಕ್ಕಾಗಿ ಕೆಲಸ ಮಾಡ್ತೀವಿ, ಯಾವ ರೀತಿ ಜನರಿಗೆ ಸ್ಪಂದನೆ ಮಾಡ್ತೀವಿ ಅನ್ನೋಂಥ ಎಲ್ರಿಗೂ ಗುರ್ತಿದ್ದಂಥ ಮಾತಿದೆ. ನಾವು ತೀಕ್ಷ್ಣವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಮುನಿಮ್ ತರ ಕೆಲಸ ಮಾಡ್ತಾ ಇಲ್ಲ, ಮಾಲಕ್ ತರ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ತಂದೆಯವ್ರನ್ನ ಮುನಿಮ್ ಅಲ್ಲ, ಗುಮಾಸ್ತರ ತರ ನಡೆಸ್ಕೊಳ್ತಿದ್ದಾರೆ ಅಂತ ಇಲ್ಲ. ಅವರು ನೋಡ್ರಿ, ಅವ್ರಿಗೆ ಯಾಕಂದರೆ ಇಂಥ ಒಂದು ಸುಮಾರು 6 ಬಾರಿ ಶಾಸಕರಾಗಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿಕೊಂಡು ಅವರು ಈ ತಳಮಟ್ಟಕ್ಕೆ ಇಳಿಬಾರ್ದು ಅಂತ ನಮ್ಮ ಇದು. ಯಾಕಂದರೆ ಅನೇಕ ನಮ್ಮಂಥ ಯುವಕರನ್ನು ಅವರು ಬೆಳೆಸಬೇಕು, ಆ್ಯಕ್ಚುಲಿ ಬೆಳೆಸಬೇಕು. ಬೆಳೆಯಂಥವ್ರಿಗೆ ಏನಂತಾರೆ, ಚೂಟು ಅಂತ ಕೆಲಸ ಮಾಡಬಾರ್ದು. ಯಾಕಂದರೆ ಏನಾದರೂ ಅವರಿಗೆ ಹೇಳ್ಬೋದಿತ್ತು, ಇವತ್ತು ಕರೆದು ಹೇಳ್ಬೋದಿತ್ತು, ಫೋನ್ ಮಾಡಿ ಹೇಳ್ಬೋದು, ನೀನು ಇಲ್ಲಿ ತಪ್ಪು ಮಾಡ್ತಾ ಇದೆಯಪ್ಪ ಅಂತ ಹೇಳ್ಬೋದಿತ್ತು. ಅವರ ಕೆಲಸ ಏನು ಹೇಳಿದ್ದಾರೆ ಸತ್ಯವಾಗಿ ಹೇಳ್ತೀವಿ. ಅವ್ರು ಯಾವುದು ಏನು ಕೆಲಸ ಹೇಳಿದ್ದಾರೆ ಎಲ್ಲನೂ ಚಾಚು ತಪ್ಪನೇ ಮಾಡಿದ್ದೀವಿ, ಮುಂದೂ ಮಾಡ್ತೀವಿ. ಏನಂದ್ರಿ? ಹಾಂ, ಏನು ನನಗೆ ಅಷ್ಟೊಂದು ರಾಮಾಯಣ ಮಹಾಭಾರತ ಅವರಷ್ಟು ನಾನು ಓದಿಲ್ಲ. ಆದರೂ ನಾನೇನಿಲ್ಲ, ಒಂದು ಸೇವಕ್ಕಾಗಿ ತಂದೆಯವ್ರು ನಾನು ಹೇಳಿದ್ದೆ, ಅವ್ರ ಸಮ್ಮುಖದಲ್ಲೇ ಹೇಳಿದ್ದೀನಿ, ಮಾನ್ಯ ಮಾಲಿಕೆ ಗುತ್ತೇವ್ರ ಸಮ್ಮುಖದಲ್ಲೇ ನಾನು ಹೇಳಿದ್ದೀನಿ. ನೋಡಿರಿ, ಅವ್ರು ನನಗೆ ಹೇಳ್ತಾ ಇದ್ದರು, ಆ ರೋಡ್ ಮಾಡಿಸ್ಬೇಕು, ಈ ರೋಡ್ ಮಾಡಿಸ್ಬೇಕು, ಅದು ಅನುದಾನ ತರಬೇಕು, ಅದು ಅನುದಾನ ಕೊಡಿಸ್ಬೇಕು ಅಂತ ಅವ್ರ ಸ್ಪೀಚಲ್ಲಿ ನನ್ನನ್ನು ಉದ್ದೇಶಿಸಿ ಮಾತಾಡ್ತಾಯಿದ್ರು. ಯಾರು ಕೊರ್ಬು ಅವರಾಗಲಿ, ಮಾನ್ಯ ಮಾಲಿಕೆ ಗುತ್ತೇವರು ಮಾತಾಡ್ತಾಯಿದ್ದರು. ನಾನು ಅವಾಗ ನನ್ನ ಪಾಳಿ ಸ್ಪೀಚ್ ಬಂದಾಗ ನಾನು ಹೇಳಿದೆ, ನೋಡಿ, ನಾನು ಶಾಸಕರ ಮಗ ಇದ್ದೀನಿ, ನಾನೊಬ್ಬ ಶಾಸಕರಿಗೆ ಸಹಾಯವಾಗಿ ಮುನಿಮ ಥರ ಕೆಲಸ ಮಾಡ್ತಾಯಿದ್ದೀನಿ. ನೀವು ಏನು ಹೇಳಿದ್ದೀರಿ ಅದೆಲ್ಲ ತಂದೆಯವರ ಮುಂದೆ ನಾನು ಹೇಳ್ತೀನಿ. ಮತ್ತು ಮೇಲಾಗಿ ಮಾಲಿಕೆ ಗುತ್ತೇದಾರರು ತಾವು ತಂದೆಯವ್ರಿಗೆ ಏನು ಹೇಳ್ತೀರಿ ಅವ್ರು ಯಾವುದೂ ನಿಮ್ಮ ಕೆಲಸ ಬಿಡೋದಿಲ್ಲ, ಎಲ್ಲನೂ ಗಣನೀಯವಾಗಿ ತೆಗೆದುಕೊಂಡು ಅವರು ಕೆಲಸ ಮಾಡೇ ಮಾಡ್ತಾರಂತ ನಾನು. ಅದು ನಿಮಗೆ ಗುರ್ತಿದೆಯಲ್ಲ, ಅದು ನಿಮ್ಗೆ ಗುರ್ತಿದ್ದಂಥ ಮಾತೆ.
ಯಾಕೆ ಎಫೆಕ್ಟ್ ಆಗುತ್ತೆ? ಇದು ಎಲ್ಲ ನಾವೆಲ್ಲ ಒಂದೇ ಪಕ್ಷದವ್ರು ಇದ್ದೀವಿ, ಆದರೂ ಒಂದೇ ಪಕ್ಷದವರಿಗೆ ನಿಮ್ಮ ಒಬ್ಬರ ಮೇಲೆ ಒಬ್ಬರು ಇಲ್ಲ, ಅದು ಏನು ಅದು ಎಲ್ಲನೂ ನಿಮಗೂ ಗುರ್ತಿದೆ, ಯಾರ ಶಕ್ತಿ ಎಲ್ಲಿ ಏನಿದೆ, ಯಾರ ಶಕ್ತಿ ಏನಿದೆ ಅಂತ ನಿಮ್ಗೆ ಗುರ್ತಿದೆ. ನಾನು ಅದು ಪೂರ್ತಿಯಾಗಿ ನೋಡಿ ಸಮಂಜಸಿತ್ತು ನಿಮ್ಮ ಮುಂದೆ ಬರ್ತೀನಿ, ನೋಡೋಣಲ್ಲ ಅದ್ರ ಬಗ್ಗೆ. ಅಲ್ಲ, ನಿಮ್ಮ ಬಣದವರು 5 ಜನ, ಅವ್ರ ಬಣದವರು 5 ಜನ ಒಂದು ಕಮಿಟಿ ಆಗ್ಬೇಕು ಅಂತಿದ್ದಾರೆ ಸರ್. ಯಾವುದು? ಬಿಜಾಪುರ ತಾಲೂಕಿಗೆ. ಇಲ್ಲ, ಅದು ಏನು ಇದ್ದರೂ ಶಾಸಕರು ಮಾಡಬೇಕಲ್ಲ. ನಾನು ಏನು ಅದಕ್ಕೆ ನಾನೇನು ಇಲ್ಲಲ್ಲ, ನಾನು ಏನು ಇದ್ದೀನಿ ಪಕ್ಷ, ನಾನೊಬ್ಬ ಸಂಘಟನೆ ಮಾಡೋವನ್ನೇ. ಏನಿದ್ರು ಶಾಸಕರದ್ದು ಸೈನ್ ನನಗೆ ಮಾಡೋಕ್ಕಾಗತ್ತಾ? ವಿಧಾನಸಭೆಯಲ್ಲಿ ನನಗೆ ಹೋಗೋಕ್ಕಾಗತ್ತಾ? ಏನು ಅದು ಇಲ್ಲಿವರೆಗೆ ದೇವರಾಣಿ ಮಾಡತ್ತೀನಿ, ತಂದೆಯವ್ರ ಸಿಗ್ನೇಚರ್ ನಮಗೆ ಮಾಡೋಕ್ಕೂ ಬರೋದಿಲ್ಲ, ಅಂಥ ದುಷ್ಟ ವಿಚಾರ ನಾವು ಮಾಡೋದಿಲ್ಲ. ಸಾಧ್ಯನೇ ಇಲ್ಲ. ಇವತ್ತು ಯಾವುದೇ ಇವತ್ತು 100ಕ್ಕೆ 100 ಮಾನ್ಯ ಶಾಸಕರೇ ಎಲ್ಲದಕ್ಕೂ ಅವರೇ ಫೈನಲ್ ಡಿಸಿಷನ್ ಇರ್ತಾರೆ. ಸರ್, ಇದುವರೆಗೂ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗ್ತಿತ್ತು. ಇವತ್ತು ರೋಡಿಗೆ ಬಂದಿದೆ, ಸ್ವತಃ ಎಲ್ಲ ಜೆಡಿ ಮುಖಂಡರು ಸೇರಿ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಪಕ್ಷ ವಿರೋಧಿ ಅಂತ ನಿಮ್ಗೆ ಅನ್ಸುತ್ತಾ? ಏನು ನಾನು ನೋಡ್ತೀನಿ, ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತೀನಿ. ಏನು ನಿಮ್ಮ ಪ್ರೆಸ್ ಮೀಟ್ ಮಾಡಿದ್ದು ನಾನು ಚೆಕ್ ಮಾಡಿ ನಿಮ್ಗೆ ಸಮಂಜಸಿತ್ತು ಮತ್ತೆ ನಿಮ್ಮ ಮುಂದೆ ಬರ್ತೀವಲ್ಲ. ಈಗ ನಮ್ಮ ಕೆಲವರು ನಮ್ಮ ಪಕ್ಷದ ಹಿರಿಯರು ಮುಖಂಡರು ಮತ್ತು ನಮ್ಮ ತಾಲೂಕಿನ ಮುಖಂಡರು ನೋಡ್ರಿ, ಅವರು ಮಾಡ್ತಾಯಿದ್ದಾರೆ, ನೀವೇನು ಅದಕ್ಕೆ ನಿಮ್ಮ ಕೆಲಸ ಮಾಡಿ ನೀವು ಮುಂದೆ ಹೋಗ್ರಿ, ಯಾಕೆ ಅದಕ್ಕೇನು ರಿಪ್ಲೈ ಮಾಡಬೇಡ್ರಿ, ಅವು ಎಲ್ಲದಕ್ಕೂ ಏನೂ ಶಕ್ತಿ ಇಲ್ಲ ಅವಕ್ಕೆಲ್ಲ ಶಕ್ತಿ ಆರೋಪ ಅವೇನು ಹೊರಳಿಲ್ಲ, ಅದರಲ್ಲಿ ಏನೂ ಶಕ್ತಿ ಇಲ್ಲ ಆರೋಪದಲ್ಲಿ. ಅದಕ್ಕೆ ನೀವು ಬೆಟ್ರ್ ನೀವು ಏನು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ರಿ ಅಂತೇಳಿ ಕೆಲವು ಸಲಹೆ ಕೊಟ್ಟಿದ್ದಾರೆ ನಮಗೂ. ಎಲ್ಲ ಪಕ್ಷದ ಮುಖಂಡರು ಇರ್ತಾರೆ, ತಾಲೂಕಿನಲ್ಲಿ ಮುಖಂಡರಿರ್ತಾರೆ, ನಮಗೆ ಪ್ರೋತ್ಸಾಹ ಅಂತ ನಾಯಕರು ಇರ್ತಾರೆ, ಅಂಥವರೆಲ್ಲ ನಮ್ಗೆ ಸಜೆಸ್ಟ್ ಮಾಡಿದ್ದಾರೆ, ನೀವು ಎಲ್ಲದಕ್ಕೂ ರಿಪ್ಲೈ ಮಾಡ್ಕೊಂಡು ಹೋಗಬೇಡ್ರಿ, ಅದೇನು ಯೂಸ್ ಇಲ್ಲ, ಅವ್ರ ಶಕ್ತಿ ಏನಿದೆ ಅಂತ ಈಗಾಗಲೇ ಜನರು ತೋರಿಸ್ಕೊಟ್ಟಿದ್ದಾರೆ. ಏನು ಅದ್ರ ಬಗ್ಗೆ ನೀವು ಯಾಕೆ ಹೇಳ್ತೀರಿ? ಮುಂದಿನ ದಿನಗಳಲ್ಲಿ ಕೂಡ ಜನನೇ ನಿರ್ಣಯ ಮಾಡುತ್ತೆ. ನಿಮ್ಮ ಟಿಕೆಟ್ ಕೂಡ ನೀವು ಶಕ್ತಿ ಇತ್ತು ಅಂದರೆ ನಿಮ್ಮ ಪಕ್ಷ ನಿಮಗೆ ಗುರುತಿಸುತ್ತೆ, ಇಲ್ಲಾಂದರೆ ನೀವು ಏನು ಇಲ್ಲ ಅಂತಂದ್ರೆ ನಿಮಗೆ ಬಿಡ್ತಾರೆ ಅಂಥದ್ದು. ಈ ತರ ಬಹಿರಂಗವಾಗಿ ಬರೋದ್ರಲ್ಲಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಅವರು ನಿಮ್ಮ ವಿರುದ್ಧ ಹೈಕಮಾಂಡ್ ಹೋಗಿದ್ದಾರೆ, ನೀವೇನಾದರೂ ಅಂತ ಈ ಹಿಂದೆ ಕೂಡ ಮಾಡಿದ್ರು, ಸಾಕಷ್ಟು ಸಾರಿ ಮಾಡಿದ್ರು. ತಂದೆಯವರು ಮತ್ತೆ ಗೆಲ್ತರಲ್ಲ, ಮತ್ತೆ ಗೆಲ್ತರು. ಮಾನ್ಯ AICC ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಒಂದು ಗಟ್ಟಿಯಾದ ಒಂದು ಕೃಪೆ ಇದೆ, ಡೆಫಿನೆಟ್ಲಿ ಯಾವುದೂ ಹಾನಿ ಆಗೋದಿಲ್ಲ.